ಕನ್ಯಾನ ಗ್ರಾಮದ ದೇಲಂತಬೆಟ್ಟು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವ ಸಮಾರಂಭ ಅಮೃತ ಸಿಂಚನ ಕಾರ್ಯಕ್ರಮವು ಜನವರಿ 13ರಂದು ನಡೆಯಲಿದೆ. 1948ರ ಜೂನ್ 1ರಂದು ಆರಂಭವಾದ ಈ ಶಾಲೆಗೆ 75 ವರ್ಷ ತುಂಬಿತ್ತು. ಹಳೆ ವಿದ್ಯಾರ್ಥಿಗಳು ಅಮೃತ ಮಹೋತ್ಸವ ಸಮಿತಿ ಮತ್ತು ಶಾಲಾಭಿವೃದ್ಧಿ ಸಮಿತಿ ಜೊತೆಗೂಡಿ ಅಮೃತ ಮಹೋತ್ಸವವನ್ನು ಆಚರಿಸಲಿದೆ ಎಂದು ಅಧ್ಯಕ್ಷ ಡಿ ಶ್ರೀನಿವಾಸ್ ಹೇಳಿದ್ದಾರೆ. ಅವರು ವಿಟ್ಲದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜನವರಿ 13ರಂದು ಬೆಳಗ್ಗೆ 9 ಗಂಟೆಗೆ ಪುತ್ತೂರು ವಿವೇಕಾನಂದ ಮಹಾವಿದ್ಯಾಲಯದ ನಿವೃತ್ತ ಉಪನ್ಯಾಸಕ ಡಿ ನಾರಾಯಣರಾವ್ ಧ್ವಜಾರೋಹಣಗೆಯಲಿದ್ದಾರೆ. ಬಳಿಕ ಬಯಲು ನೃತ್ಯ, ಪ್ರತಿಭಾ ಪುರಸ್ಕಾರ, ಪುಟಾಣಿಗಳ ಹಬ್ಬ ನಡೆಯಲಿದೆ. ಎಂ ಅಪೂರ್ವ ಅನಂತರಾವ್ ಪುಟಾಣಿಗಳ ಹಬ್ಬವನ್ನು ಉದ್ಘಾಟಿಸಲಿದ್ದಾರೆ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಸಾಧ್ವಿ ಶ್ರೀ ಮಾತಾನಂದಮಯಿ ಆಶೀರ್ವಚನವನ್ನು ನೀಡಲಿದ್ದಾರೆ. ಬಳಿಕ ನಡೆಯಲಿರುವ ಸಾಂಸ್ಕೃತಿಕ ವೈಭವಕ್ಕೆ ಉದಯಶಂಕರ ದೇಲಂತಬೆಟ್ಟು ಚಾಲನೆ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಶಾಲೆಯು 1/6/1948 ಪ್ರಾರಂಭಗೊಂಡು ಇದೀಗ 75 ವರ್ಷಗಳನ್ನು ಪೂರೈಸಿದೆ. 75 ವರ್ಷಗಳನ್ನು ಪೂರೈಸಿರುವಂತಹ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಅಮೃತ ಮಹೋತ್ಸವವನ್ನು ಆಚರಿಸಬೇಕು ಅಂತ ಇವತ್ತಗೊಂಡು ಆಸಕ್ತಿಯಿಂದ ಇದ್ದೇವೆ. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಮತ್ತು ಆ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಗುರುಗಳು, ಅದೇ ರೀತಿ ಅದೆಷ್ಟೋ ಮಕ್ಕಳನ್ನು ರೂಪಿಸಿದಂತಹ ಮಹಾನ್ ಗುರುಗಳು ಆ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಗುರುವಂದನೆಯನ್ನು ಸಲ್ಲಿಸುವಂಥದ್ದು. ಅದೇ ಗ್ರಾಮೀಣ ಪ್ರದೇಶದ ನಮ್ಮೂರ ಶಾಲೆ ಅಂತ ಹೇಳುವಂತಹ ಒಂದು ಪ್ರೀತಿಯಿಂದ ಆ ಶಾಲೆಯಲ್ಲಿ ಕಲಿತು ಆ ದೇಶ ಸೇವೆ ಸಲ್ಲಿಸಿದಂಥ ಮಾತ್ರವಲ್ಲದೆ ಸಮಾಜ ಸೇವೆ ಸಲ್ಲಿಸಿದಂಥ ಬಹಳಷ್ಟು ಪ್ರಾಮುಖ್ಯ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರ ಆಸಕ್ತಿ ಜೊತೆಯಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸಬೇಕು ಅಂತ ಹೇಳುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೇರೇಪಣೆಯಿಂದ ಮಾತ್ರವಲ್ಲದೆ ಬಹಳಷ್ಟು ಆಸಕ್ತಿಯಿಂದ ಕೆಲಸ ಕಾರ್ಯ ನಿರ್ವಹಿಸ್ತಾ ಇರುವವರು SDMC ಅಧ್ಯಕ್ಷರಾದಂಥ BK ಇಬ್ರಾಹಿಂ ಅವರು, ಅದೇ ರೀತಿಯಾಗಿ ಅಲ್ಲಿರುವಂತಹ ಪೋಷಕ ವರ್ಗದವರು, ವಿದ್ಯಾಭಿಮಾನಿಗಳೆಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ಆದ್ದರಿಂದ ಈ ಗ್ರಾಮೀಣ ಪ್ರದೇಶದ ಈ ಶಾಲೆಯಲ್ಲಿ ಉತ್ತಮವಾದಂತಹ ರೀತಿಯ ಒಂದು ಕಾರ್ಯಕ್ರಮವನ್ನು ಜನವರಿ 13ನೇ ತಾರೀಕು ಅಂದರೆ 2024ರಂದ ನಾವು ಆಚರಿಸಬೇಕು ಅಂತ ಹೇಳುವಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ನಾವು ನಿರೀಕ್ಷೆ. ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಡಿಬಿ ಅಬ್ದುಲ್ ರಹಮಾನ್, ಎಸ್ಟಿಎಂಸಿ ಅಧ್ಯಕ್ಷ ಬಿಕೆ ಇಬ್ರಾಹಿಂ, ಗ್ರಾಮ ಪಂಚಾಯತ್ ಸದಸ್ಯ ಮೊಯ್ದೀನ್ ಕುಂಜಿ ಬರಿಕಟ್ಟಿ, ಗೌರವ ಸಲಹೆಗಾರ ಡಿ ನಾರಾಯಣರಾವ್, ಕಾನೂನು ಸಲಹೆಗಾರ ಡಿಬಿ ಅಬ್ದುಲ್ ಖಾದರ್, ಕೋಶಾಧಿಕಾರಿ ಶಿವರಾಮಾಚಾರ್ಯ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.